ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕನ್ನಡ ವಿಕಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪುನೀತ್. ನಾವು ಈ ಹಿಂದಿನ ವಿಡಿಯೋದಲ್ಲಿ ಸಿಂಡಿಕೇಟ್ ಬ್ಯಾಂಕ್ನ ಇ ಪಾಸ್ಬುಕ್ನ ಬದಲಾಗಿ ಕೆನರಾ ಬ್ಯಾಂಕ್ನ ಇ ಪಾಸ್ಬುಕ್ ಬಳಸುವುದು ಹೇಗೆ ಎಂದು ತಿಳಿದುಕೊಂಡೆವು. ಹಾಗೆ ಇಂದಿನ ವಿಡಿಯೋದಲ್ಲಿ ನಾವು ಫೋನ್ ಪೇ ಮತ್ತು ಗೂಗಲ್ ಪೇಗಳಲ್ಲಿ ಯಾವ ರೀತಿಯಾಗಿ ಸಿಂಡಿಕೇಟ್ ಬ್ಯಾಂಕ್ನನ್ನು ಅನ್ಲಿಂಕ್ ಮಾಡಿಕೊಳ್ಳುವುದು, ಹಾಗೆ ಕೆನರಾ ಬ್ಯಾಂಕನ್ನು ಲಿಂಕ್ ಮಾಡಿಕೊಳ್ಳುವ ಪದ್ಧತಿಯನ್ನು ಇಂದಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಒಂದು ವಿಡಿಯೋವನ್ನು ನಮ್ಮ ಚಾನಲ್ನಲ್ಲಿ ಹೊಸದಾಗಿ ನೋಡುತ್ತಿದ್ದರೆ ವೀಕ್ಷಕರಲ್ಲಿ ನನ್ನದೊಂದು ಮನವಿ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ಮೇಲೆ ನಿಮಗೆ ಇಷ್ಟವಾಗಿದ್ದರೆ ಮಾತ್ರವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಮುಂಬರುವಂತಹ ವಿಡಿಯೋಗಳನ್ನು ನಿಮ್ಮ ಮೊಬೈಲ್ ನೋಟಿಫಿಕೇಷನಲ್ಲಿ ನೋಡಿಕೊಳ್ಳುವುದಕ್ಕೆ ಸಬ್ಸ್ಕ್ರೈಬ್ ಆಗೋರ ಜೊತೆ ಬೆಲ್ ಐಕನನ್ನು ಕ್ಲಿಕ್ ಮಾಡುವುದು ಮರೆಯಬೇಡಿ. ನಿಮ್ಮ ಮೊಬೈಲಲ್ಲಿರುವಂತಹ ಫೋನ್ ಪೇ ಆ್ಯಪ್ ಅನ್ನು ಓಪನ್ ಮಾಡಿ. ಕೆಳಗಡೆ ಕಾಣುತ್ತಿರುವ ಟೂಲ್ನಲ್ಲಿ ಮೈ ಮನಿ ಎನ್ನುವ ಆಪ್ಷನ್ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಪೇಮೆಂಟ್ಸ್ ಅಂತ ಇದೆ ಅಲ್ವಾ, ಅದರ ಕೆಳಗಡೆ ಕಾಣುವ ಒಂದನೆಯದು UPI ಬ್ಯಾಂಕ್ ಅಕೌಂಟ್ಸ್ ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರಸ್ತುತ ಲಿಂಕ್ ಆಗಿರುವ ಸಿಂಡಿಕೇಟ್ ಬ್ಯಾಂಕ್ನ ಒಂದು ಸರ್ವರ್ ನಿಂತು ಹೋಗಿದ್ದು, ಬ್ಯಾಲೆನ್ಸ್ ಅಥವಾ UPI ಟ್ರಾನ್ಸಾಕ್ಷನ್ ಯಾವುದೇ ನಡೆಯುವುದಿಲ್ಲ. ಹಾಗಾಗಿ ನಾವು ಸಿಂಡಿಕೇಟ್ ಬ್ಯಾಂಕ್ನ ಬದಲಾಗಿ ಕೆನರಾ ಬ್ಯಾಂಕ್ನ ಒಂದು ಆ್ಯಪನ್ನು ಲಿಂಕ್ ಮಾಡಬೇಕು. ಅದಕ್ಕಾಗಿ ನೀವು ಮಾಡಬೇಕಾಗಿದ್ದು ಇಷ್ಟೇ. ಸಿಂಡಿಕೇಟ್ ಬ್ಯಾಂಕ್ನ ಲೋಗೋ ಪಕ್ಕದಲ್ಲಿರುವಂತಹ ಮಾರ್ಕ್ ಕಾಣ್ತದೆ ಅಲ್ವಾ, ಇದರ ಮೇಲೆ ಕ್ಲಿಕ್ ಮಾಡಿ. ಇದಾದ ಬಳಿಕ ಈ ರೀತಿಯಾದ ಒಂದು ಸ್ಕ್ರೀನ್ ಅನ್ನು ಕಾಣ್ತೀರಾ. ಸೊ ಕೆಳಗಡೆ ಕಾಣುವಂತಹ ಅನ್ಲಿಂಕ್ ಬ್ಯಾಂಕ್ ಅಕೌಂಟ್ ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಅನ್ಲಿಂಕ್ ಎನ್ನುವ ಆಪ್ಷನ್ ಒಂದು ಕಾಣುತ್ತೆ, ಅಲ್ಲಿ ಕೂಡ ಕ್ಲಿಕ್ ಮಾಡಿ. ಇದಾದ ಬಳಿಕ ಕೆಳಗಡೆ ಕಾಣುವ ಆಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಮುಂದುವರೆದು ಮಧ್ಯದಲ್ಲಿ ಕಾಣುವಂತಹ ಸರ್ಚ್ ಬೈ ಬ್ಯಾಂಕ್ ನೇಮ್ ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಕೆನರಾ ಬ್ಯಾಂಕ್ ಎಂದು ಸರ್ಚ್ ಮಾಡಿ ಅದರ ಮೇಲೆ ಟ್ಯಾಪ್ ಮಾಡಿ. ಹೀಗೆ ನಿಮ್ಮ ಮೊಬೈಲ್ ನಂಬರ್ ಕೆನರಾ ಬ್ಯಾಂಕಿಗೆ ಅಪ್ಡೇಟ್ ಆಗುವ ಮೂಲಕ ಹೊಸದಾಗಿ UPI ಅಂದರೆ UPI ಪಿನ್ ಅನ್ನು ಕೇಳಲು ಮುಂದಾಗುತ್ತೆ. ಅದಕ್ಕಾಗಿ ನೀವು ನಿಮ್ಮ ಡೆಬಿಟ್ನ 16 ಸಂಖ್ಯೆಯಲ್ಲಿರುವ 6 ಸಂಖ್ಯೆಗಳನ್ನು ನಮೂದಿಸಿ. ಹಾಗೆ ಎಕ್ಸ್ಪೈರಿ ಡೇಟ್ಗಳನ್ನು ಹಾಕಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೊಸದಾಗಿ ಕೇಳುವಂತಹ UPI ಪಿನ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳಿ. ಅದಾದ ಬಳಿಕ ನಿಮ್ಮ ಕೆನರಾ ಬ್ಯಾಂಕ್ನ ಒಂದು ಬ್ಯಾಲೆನ್ಸ್ ಎಂಕ್ವೈರಿಯನ್ನು ಮಾಡಿಕೊಳ್ಳಬಹುದು. ಇದು ಅಲ್ಲದೆ ಫೋನ್ ಪೇನಲ್ಲಿ ರೀಚಾರ್ಜ್ ಮತ್ತು ದಿನನಿತ್ಯದ ವ್ಯವಹಾರಗಳಾದ UPI ಟ್ರಾನ್ಸಾಕ್ಷನ್ಗಳು ಕೂಡ ಮಾಡಬಹುದು. ಇಲ್ಲಿ ಬ್ಯಾಲೆನ್ಸ್ ಎಂಕ್ವೈರಿ ಮತ್ತು UPI ಟ್ರಾನ್ಸಾಕ್ಷನ್ ಒಂದು ಮಾಡಿ ತೋರಿಸುತ್ತೇನೆ. ಈ ಮೊದಲು ನೀವು ಸಿಂಡಿಕೇಟ್ ಬ್ಯಾಂಕ್ನ ಇ ಪಾಸ್ಬುಕ್ ಬಳಸುತ್ತಿದ್ದು, ಈಗ ನಾವು ಅಪ್ಡೇಟ್ ಆಗಿರುವ ಕಾರಣ ನಾವು ಕೆನರಾ ಬ್ಯಾಂಕ್ನ ಇ ಪಾಸ್ಬುಕ್ ಅನ್ನು ಯಾವ ರೀತಿ ಬಳಸಬೇಕೆಂದು ಈ ಮೇಲೆ ಕಾಣುವಂತಹ ಟೂಲ್ನಲ್ಲಿ ನೀವು ಕ್ಲಿಕ್ ಮಾಡಿಕೊಳ್ಳುವ ಮೂಲಕ ವಿಡಿಯೋವನ್ನು ವೀಕ್ಷಿಸಬಹುದು. ನಮ್ಮ ಚಾನಲ್ನ ಮುಂಬರುವಂತಹ ಅಪ್ಡೇಟ್ನಲ್ಲಿ ಗೂಗಲ್ ಪೇನಲ್ಲಿ ಯಾವ ರೀತಿಯಾಗಿ ಸಿಂಡಿಕೇಟ್ ಬ್ಯಾಂಕನ್ನು ಅನ್ಲಿಂಕ್ ಮಾಡಿಕೊಳ್ಳುವುದು, ಹಾಗೆ ಕೆನರಾ ಬ್ಯಾಂಕ್ನ ಲಿಂಕನ್ನು ಯಾವ ರೀತಿಯಾಗಿ ಪರಿವರ್ತಿಸುವುದು ಎಂದು ಸುಲಭ ವಿಧಾನದ ಮೂಲಕ ತಿಳಿದುಕೊಳ್ಳೋಣ. ಹಾಗೆ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಇದು ಸಹಾಯವಾಗಬಹುದು. ಹಾಗಾಗಿ ಶೇರ್ ಮಾಡುವುದು ಮರೆಯಬೇಡಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದರಲ್ಲಿ ಭೇಟಿಯಾಗೋಣ. ಜೈ ಹಿಂದ್.